ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸ್ನೇಹಿತರೆ, ಬದರ್ ಯುದ್ಧ ಪ್ರತಿಯೊಬ್ಬ ಮುಸಲ್ಮಾನ ಜ್ಞಾಪಿಸುವಂತ ಯುದ್ಧ. ಈ ಯುದ್ಧವು ಇದೇ ಸ್ಥಳದಲ್ಲಿ ನಡೆದಂತಾಗಿದೆ. ಈ ಒಂದು ಮಸೀದಿ ಇದೆಯಲ್ಲ, ಇದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಟೆಂಟ್ ಹಾಕಿ ನಮಾಜ್ ನಿರ್ವಹಿಸುತ್ತಿದ್ದಂತ ಒಂದು ಜಾಗವಾಗಿದೆ. ಇದರಲ್ಲಿ ಈಗ ವಿಶಾಲವಾದ ಮಸೀದಿಯನ್ನು ಅವರ ನೆನಪಿಗೋಸ್ಕರ ಕಟ್ಟಿಸಲಾಗಿದೆ. ಅದ್ಭುತವಾದ ಜಾಗ ಅಂತ ಹೇಳ್ಬೋದು. ರಂಜಾನ್ ತಿಂಗಳ 17ನೇ ದಿನದಂದು ಈ ಯುದ್ಧ ನಡೆದು ಇಲ್ಲಿ 313 ಸ್ವಹಾಬಿಗಳ ಪೈಕಿ 14 ಮಂದಿ ತನ್ನ ಜೀವವನ್ನು ಕಳೆದು ಹುತಾತ್ಮರಾಗ್ತಾರೆ. ಈ ಒಂದು ಜಾಗ ಅವರ ಸಮಾಧಿಯನ್ನು ನಿರ್ಮಿಸಿದಂತ ಜಾಗವಾಗಿದೆ. ಹದಿನಾಲ್ಕು ಬದ್ರಿಯಾಗಳು 950 ಕುರೈಶಿಗಳ ಮುಂದೆ ಯುದ್ಧ ಮಾಡಿ ತನ್ನ ಜೀವವನ್ನು ಕಳೆದುಕೊಂಡ. 313 ಸ್ವಹಾಬಿಗಳ ಪೈಕಿ 14 ಮಂದಿ ತನ್ನ ಜೀವವನ್ನು ಕಳೆದು ಇತಿಹಾಸದಲ್ಲಿ ತಮ್ಮ ಹೆಸರನ್ನು ನಿರ್ಮಾಣ ಮಾಡುವ ಹಾಗೆ ಮಾಡಿದರು. ಈ ಒಂದು ಸ್ತಂಭ ಕಾಣ್ತಿದೆ, ಇದರಲ್ಲಿ 14 ಮಂದಿ ಸ್ವಹಾಬಿಗಳ ಹೆಸರನ್ನು ನಮೂದಿಸಲಾಗಿದೆ. ನಾವೆಲ್ಲರೂ ಈ ಜಾಗಕ್ಕೆ ಹೋಗಿ ಅಲ್ಲಾಹ್ನಲ್ಲಿ ಪ್ರಾರ್ಥನೆಯನ್ನು ನಿರ್ವಹಿಸಿದ್ದೇವೆ. ಸ್ನೇಹಿತರೆ, ಈ ಒಂದು ಪರ್ವತವನ್ನು ಜಬಲ್ ಅಲ್ ಮಲೇಕ್ ಅಂತ ಹೇಳ್ತಾರೆ. ಇಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹನಲ್ಲಿ ಪ್ರಾರ್ಥಿಸಿ ಮಲಕುಗಳನ್ನು ಈ ಒಂದು ಪರ್ವತದಲ್ಲಿ ಇಳಿತಾರೆ. ಈ ಪರ್ವತದಲ್ಲಿ ಇಳಿದ ಮಲಕುಗಳು ಬದರ್ ಯುದ್ಧದಲ್ಲಿ 313 ಸ್ವಹಾಬಿಗಳ ಜೊತೆ ಸೇರಿ ಯುದ್ಧವನ್ನು ಗೆದ್ದು ತೋರಿದ್ದಾರೆ. ಇದೊಂದು ಅತ್ಯುತ್ತಮವಾದ ಇತಿಹಾಸ ನೆನಪಿಸಿಕೊಳ್ಳುವಂತ ಒಂದು ಪ್ರವಾಸಿ ತಾಣವಾಗಿದೆ. ಜಬಲ್ ಅಲ್ ಮಲೇಕ್ ತುಂಬಾ ವಿಶೇಷವಾದ ಜಾಗ ಅಂತ ಹೇಳ್ಬೋದು.